ಫೈನಲಿ ಇವನ್ನ ಸೈಡ್ಗೆ ಹಾಕಿ ಹೊಸ ಗ್ಲೌಸ್ನ ಯೂಸ್ ಮಾಡೋ ಟೈಮ್ ಬಂತು. ಇನ್ನೊಂದೇನಪ್ಪ ಅಂದರೆ ಈ ರೈನಾಕ್ಸ್ ಅವರು ಸಿಕ್ಕಾಪಟ್ಟೆ ದರಿದ್ರ ಆಗ್ಬಿಟ್ಟಿದ್ದಾರೆ ಈ ನಡುವೆ. ನಾನು ತುಂಬ ಅರೌಂಡು ಒಂದು 15+ ಸ್ಟೋರ್ಸ್ಗೆ ಕಾಲ್ ಮಾಡಿ ನಾನು ಎಂಕ್ವೈರಿ ಮಾಡಿದ್ದೀನಿ, ಸಿಗಲಿಲ್ಲ ನನಗೆ. ಹಳೆ ಗ್ಲೌಸ್ಗಿನ್ನ 1000 ರೂಪೀಸ್ ಜಾಸ್ತಿ ಆಯಿತು. ಡೈಲಿ ಕಮ್ಯುನಿಟಿಗೆ ಆಗಲ್ಲ, ಲೋಕಲಲ್ಲಿ ಓಡಾಡ್ಕೊಳ್ಳೋಕ್ಕೆ ತುಂಬ ದೊಡ್ಡದಾಗಿರುತ್ತೆ, ಯೂಸ್ ಮಾಡೋಕ್ಕೆ ತೊಂದರೆ. ಅಂದರೆ ಹಾಕೋದು ತೆಗೆಯೋದು ಹಾಕೋದು ಇದೊಂಚೂರು ಹಿಂಸೆ ಅನಿಸುತ್ತೆ. ಬಟ್ ಲಾಂಗ್ ರೈಡ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆ ಎಲ್ಲರೂ? ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ರೈಡಿಂಗ್ ಗ್ಲೌಸ್ ನೋಡ್ಬೋದು ನೀವು, ಕಾಣಿಸ್ತಾ ಇದೆಯಲ್ಲ. ಇದು ನಾನು ಅರೌಂಡು 3 ಇಯರ್ಸ್, ಒಂದು 2 ಮಂತ್ಸ್ ಹೆಚ್ಚು ಕಮ್ಮಿ 3 ಇಯರ್ಸ್ ಆಯ್ತು ನಾನು ಈ ಗ್ಲೌಸ್ ತೊಗೊಂಡು. ನೋಡ್ಬೋದು ನೀವು, ಸಿಕ್ಕಾಬಟ್ಟೆ ಹೋಗಿದ್ದಾವೆ. ಕಾಣಿಸ್ತಾ ಇದೆ. ಈ ಟಚ್ ಕಂಫರ್ಟಬಿಲಿಟಿ ಏನಿದೆ ಅದು ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ. ಅದರ ಜೊತೆಗೆ ನಮಗೆ ಏನೇ ಪ್ರೊಟೆಕ್ಷನ್ ಇಲ್ಲ. ಆ್ಯಕ್ಚುಲಿ ಕಾಣಿಸ್ತಾ ಇದೆ ನಿಮಗೆ, ಪ್ರೊಟೆಕ್ಷನೂ ಇಲ್ಲ. ಜಸ್ಟ್ ಗ್ಲೌಸಸ್ಸು ಬ್ಯಾಕ್ ಸೈಡ್ ಇದೆ ಪ್ರೊಟೆಕ್ಷನು, ಅಷ್ಟು ಬಿಟ್ಟರೆ ನಮಗೆ ಸೇಫ್ಟಿ ಏನಿಲ್ಲ. ಬಟ್ ಹ್ಯಾಂಡ್ ಗ್ಲೌಸಸ್ಸು ಚೆನ್ನಾಗಿದ್ದಾವೆ, ಆ್ಯಕ್ಚುಲಿ ಕಂಫರ್ಟ್. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ತೊಗೊಂಡಿದ್ದು ಈ ಗ್ಲೌಸಸ್ಸು ತುಂಬ ಚೆನ್ನಾಗಿ ಬಂತು, ಚೆನ್ನಾಗಿದ್ದಾವೆ ಆ್ಯಕ್ಚುಲಿ. ಇವಾಗ ಕೂಡ ನೋಡ್ಬೋದು ನೀವು, ಈ ಟಚ್ ಕಂಫರ್ಟಬಿಲಿಟಿ ಏನಿದ್ದಾವೆ ಇದು ಒಂದೇ ಹೋಗಿರೋದು ಸ್ಟಿಚಿಂಗ್ಸು, ಅಷ್ಟು ಬಿಟ್ಟರೆ ತುಂಬ ಚೆನ್ನಾಗಿದೆ. ಇದಕ್ಕೆ ನಾನು ಆವತ್ತು ಒಂದು 800 ರೂಪೀಸ್ ಏನೋ ಕೊಟ್ಟಿದ್ದೆ ಅನಿಸುತ್ತೆ. ಬಟ್ ಬ್ರ್ಯಾಂಡ್ ಕೂಡ ನನಗೆ ಐಡಿಯಾ ಇಲ್ಲ. ತುಂಬ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ನೋಡಿ, ಈ ವೆಲ್ಕ್ರೋ ಏನಿದೆ ಕಾಣಿಸ್ತಾ ಇದೆ ನಿಮಗೆ, ಈ ವೆಲ್ಕ್ರೋ ಏನಿದೆ ಕಂಪ್ಲೀಟಾಗಿ ಹೋಗ್ಬಿಟ್ಟಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ಅದ್ರ ಜೊತೆಗೆ ಸೇಫ್ಟಿ ಇಲ್ಲ. ಸುಮ್ಮನೆ ಹಾಕ್ಕೋಬೋದು ಚಳಿಗೆ, ಅಷ್ಟು ಬಿಟ್ಟರೆ ಬಿದ್ದರೆ ನಮಗೆ ಸೇಫ್ಟಿ ಇಲ್ಲ. ಈ ಗಾರ್ಡ್ಸ್ ಆಗಿರಲಿ ಏನು ಸೇಫ್ಟಿ ಇಲ್ಲ. ನಾನು ತುಂಬ ಎಕ್ಸ್ಪೆನ್ಸಿವ್ ಆಗಿರೋ ಶೂಸ್ ತೊಗೊಂಡೆ, ತುಂಬ ಒಳ್ಳೆ ಬ್ರ್ಯಾಂಡು ರೈನಾಕ್ಸು, ಗೇರ್ಸು, ಕಂಪ್ಲೀಟ್ ಪ್ಯಾಂಟು, ರೈಡಿಂಗ್ ಗೇರ್ ಎಲ್ಲ ತೊಗೊಂಡೆ. ಒಂದು ಒಳ್ಳೆ ಹೆಲ್ಮೆಟ್ ತೊಗೊಂಡಿದ್ದೀನಿ. ಗ್ಲೌಸಸ್ ಮಾತ್ರ ಯಾಕೋ ನನಗೆ ತೊಗೋಬೇಕು ಅಂತ ಅನಿಸಿಲ್ಲ, ಯಾಕಂದರೆ ಇದು ಚೆನ್ನಾಗಿತ್ತು ಕಂಫರ್ಟು, ಹಂಗೆ ಯೂಸ್ ಮಾಡ್ತಾ ಇದ್ದೆ. ಬಟ್ ಫೈನಲಿ ಚೇಂಜ್ ಮಾಡೋ ಕಾಲ ಬಂತು. ಲಾಸ್ಟ್ ಮಹಾರಾಷ್ಟ್ರ ರೈಡ್ಗೆ ನಾನು ಗ್ಲೌಸಸ್ ತೊಗೋಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಬೇಕಾಗಿರೋ ಗ್ಲೌಸ್ ಸಿಗಲಿಲ್ಲ. ಅರೌಂಡ್ ನಾವು ಮಹಾರಾಷ್ಟ್ರ ರೈಡ್ ಮಾಡಿ 2 ಮಂತ್ಸ್ ಆಯಿತು ಅನಿಸುತ್ತೆ. ಐ ಥಿಂಕ್ 2 ಮಂತ್ಸ್ ಮೇಲೆ ಆಯಿತು. ಫೈನಲಿ ಇವನ್ನ ಸೈಡ್ಗೆ ಹಾಕಿ ಹೊಸ ಗ್ಲೌಸ್ನ ಯೂಸ್ ಮಾಡೋ ಟೈಮ್ ಬಂತು. ಇನ್ನೊಂದೇನಪ್ಪ ಅಂದರೆ ನನಗೆ ಬೇಕಾಗಿರೋ ಗ್ಲೌಸಸ್ಸು ಇಲ್ಲ, ಸಿಗಲಿಲ್ಲ ಆ್ಯಕ್ಚುಲಿ. ರೈನಾಕ್ಸ್ ಅವ್ರದ್ದು ಅರ್ಬನ್ ಎಕ್ಸ್ ಅಂತ ಹೇಳ್ಬಿಟ್ಟು ಅರೌಂಡ್ 3750 ರೂಪೀಸ್ ಏನೋ ಇರುತ್ತೆ. ಅದು ಸ್ಟಾಪ್ ಆಗಿದೆ ಅಂತ ಇವಾಗ ಹೊಸ ಪ್ರಾಡಕ್ಟ್ ಬರ್ತಾ ಇದೆ. ಅದು ಹಳೆ ಪ್ರಾಡಕ್ಟ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಬಟ್ ಮೊನ್ನೆ ರೀಸೆಂಟ್ಲಿ ಫುಲ್ ಕಾಂಟಿನೆಂಟ್ ಗ್ಲೌಸಸ್ಸು ಅಪ್ಡೇಟೆಡ್ ವರ್ಷನ್ನು ರೈನಾಕ್ಸ್ ಸ್ಟೋರಿಗೆ ಬಂದಿದೆ ಅಂತ ಗೊತ್ತಾಯಿತು ನನಗೆ. ರೈನಾಕ್ಸ್ ಸ್ಟೋರಿಂದ ತೊಗೊಂಬಂದೆ ಡೈರೆಕ್ಟು. ಇನ್ನು 1 ಅವರ್ ಆಯಿತು ಬಂದು. ನೋಡ್ಬೋದು ನೀವು, ಫುಲ್ ಕಾಂಟಿನೆಂಟಲ್ ಗ್ಲೌಸು. ಇದು ಇನ್ನೊಂದೇನು ಗೊತ್ತಾ, ಸ್ಟೆಲ್ತ್ EVO 3 ಅಂತಿತ್ತು. ಐ ಥಿಂಕ್ ಅದೇ ಅನಿಸುತ್ತೆ, ಸ್ಟೆಲ್ತ್ EVO 3 ಅಂತಿತ್ತು ಮಾಡಲ್ ನೇಮು. ಆ ಗ್ಲೌಸ್ನ ಡಿಸ್ಕಂಟಿನ್ಯೂ ಮಾಡಿ ಅದ್ರ ಪ್ಲೇಸಲ್ಲಿ ನಮಗೆ ಅಡ್ವೆಂಟೋ ಪ್ರೋ ಇದು ಗ್ಲೌಸಸ್ಸು ನೋಡ್ಬೋದು ನೀವು. ನಿಮಗೆ ಆ್ಯಕ್ಚುಲಿ ಇಲ್ಲಿ ನಮಗೆ ನಾಕ್ ಆರ್ಮರ್ಸ್ ಬರ್ತಾ ಇತ್ತು. ರೈನಾಕ್ಸ್ ಅವರು 90% ಎಲ್ಲ ನಾಕ್ ಆರ್ಮರ್ಸ್ ಇತ್ತು. ಬಟ್ ಇವಾಗ ಇಲ್ಲಿ D30 ಪ್ರೊಟೆಕ್ಷನ್ ಅಂತ ಇವ್ರದ್ದೇ ರೈನಾಕ್ಸ್ ಅವ್ರದ್ದೇ ಆರ್ಮರ್ನ ರಿಲೀಸ್ ಮಾಡಿದ್ದಾರೆ. ಇದು ಹೊಸ ಆರ್ಮರ್ ಆ್ಯಕ್ಚುಲಿ, ಫಸ್ಟ್ ಟೈಮ್ ರೈನಾಕ್ಸ್ ಅವ್ರದ್ದೇ ಆರ್ಮರ್ ಬಿಡ್ತಾ ಇರೋದು ಅನಿಸುತ್ತೆ. ಐ ಥಿಂಕ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಇದೆ, ಪ್ಲಸ್ ನೋಡೋಕ್ಕೆ ತುಂಬ ಸೆಕ್ಸಿ ಆಗಿದೆ ಮ್ಯಾನ್. ನಂಗೆ ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ನೋಡಿ, ಈ ಸ್ಲೈಡರು ಸೈಡಲ್ಲಿ ನಮ್ಗೆ ಇಲ್ಲಿ ಬರುತ್ತೆ ಸ್ಲೈಡರು, ಇಲ್ಲಿ ಬಡಿ ಇಲ್ಲೊಂದು ಸೇಫ್ಟಿ ಆರ್ಮರ್ ಇದೆ. ಲೈಕ್ ಇದು ಕಾರ್ಬನ್ ಫೈಬರ್, ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಹಾಕ್ಕೊಂಡು ತೋರಿಸ್ತೀನಿ ನಾನು ನಿಮಗೆ ಫಸ್ಟು. ಇದು ಗ್ಲೌಸು, ಈ ಸೈಜ್ ಬಂದ್ಬಿಟ್ಟು ಎಲ್ಲೋ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಇನ್ನೊಂದು ಏನು ಗೊತ್ತಾ, ಈ ಪಿಂಕಿ ಫಿಂಗರ್ ಏನಿದೆ ಲೈಕ್ ಅಟ್ಯಾಚ್ಡ್ ಬರುತ್ತೆ. ಇದು ತುಂಬ ಸೇಫ್ಟಿ ಪರ್ಪಸ್ ಇದು, ನೋಡ್ಬೋದು ನೀವು. ನಿಮ್ಗೆ ಆ್ಯಕ್ಚುಲಿ ಹಿಂಗಿದ್ರೆ ಪಿಂಕಿ ಫಿಂಗರ್ ಏನಿದೆ ಕಂಪ್ಲೀಟ್ಲಿ ಟ್ವಿಸ್ಟ್ ಆಗೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ. ಹಂಗಾಗಿ ಅವ್ರು ಅದನ್ನು ಜಾಯಿಂಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ಇದನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ.
ಈ ಬೆಲ್ಟ್ ಜೊತೆನೇ ಇದ್ದರೆ ಒಂಚೂರು ಸೇಫ್ಟಿ ಇರುತ್ತೆ. ಹೋದರೆ ಎರಡು ಹೋಗಲಿ, ಒಂದು ಹೋಗೋದು ಬೇಡ ಅಂತ. ಬಟ್ ನಾನು ಫುಲ್ ಬ್ಲ್ಯಾಕ್ ತೊಗೊಳ್ಳೋಣ ಅಂತ ನೋಡಿದೆ, ಸ್ಟಾಕ್ ಇರಲಿಲ್ಲ. ಬಟ್ ಇದು ಬ್ಲ್ಯಾಕ್ ಥರನೇ ಇದೆ, ಓಕೆ ಟ್ರೈ ಮಾಡವ ಅಂತ ನನಗೆ ಅನ್ನಿಸ್ತು. ನಾನು ಎರಡು ಹಾಕ್ಕೊಂಡು ತೋರಿಸ್ಬಿಡ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಅಭ್ಯಾಸ ಆಗಬೇಕು. ಅದು ಕಂಫರ್ಟಬಲ್ ಚೆನ್ನಾಗಿತ್ತು ಹಳೆ ಗ್ಲೌಸು. ಬಟ್ ಇದೊಂಚೂರು ಟೈಟ್ ಇರೋದ್ರಿಂದ ಒಂದೆರಡು ರೈಡ್ ಮಾಡಿದ್ರೆ ಸೆಟ್ ಆಗುತ್ತೆ. ಬಟ್ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ನಾನು ಇನ್ನೂ ಒಂದೆರಡು ರೈಡ್ ಆದಮೇಲೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತೀನಿ. ನನಗೆ ತುಂಬ ಇಷ್ಟ ಆಯಿತು ಗ್ಲೌಸಸ್ಸು. ಬಟ್ ಡೈಲಿ ಕಮ್ಯುನಿಟಿಗೆ ಆಗಲ್ಲ, ಲೋಕಲಲ್ಲಿ ಓಡಾಡ್ಕೊಳ್ಳೋಕ್ಕೆ ತುಂಬ ದೊಡ್ಡದಾಗಿರುತ್ತೆ, ಯೂಸ್ ಮಾಡೋಕ್ಕೆ ತೊಂದರೆ. ಅಂದರೆ ಹಾಕೋದು ತೆಗೆಯೋದು ಹಾಕೋದು ಇದೊಂಚೂರು ಹಿಂಸೆ ಅನಿಸುತ್ತೆ. ಬಟ್ ಲಾಂಗ್ ರೈಡ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ಸೇಫ್ಟಿ ಇದು ನೋಡಿ, ನಿಮಗೆ ಎರಡು ಬೆಲ್ಟ್ ಇದೆ. ಹಾಕೊಂಡ ತಕ್ಷಣ ಇದು ಒಂದು, ಇದು ಎರಡು ಸಿಕ್ಕಾಪಟ್ಟೆ ಟೈಟ್ ಫಿಟ್ಟಿಂಗ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ಲೈಡರು. ಬೈ ಮಿಸ್ಟೇಕ್ ಏನಾದರೂ ಕ್ರ್ಯಾಶ್ ಆದರೂ ಕೂಡ ನಮಗೆ ಈ ಸ್ಲೈಡರ್ ಇರೋದ್ರಿಂದ ನಿಮಗೆ ನಮ್ಮ ಕೈಗೇನು ಇಂಪ್ಯಾಕ್ಟ್ ಬರೋದಿಲ್ಲ. ಈ ಸ್ಲೈಡರ್ ಕಂಪ್ಲೀಟಾಗಿ ತಗೊಳುತ್ತೆ, ಅದರ ಜೊತೆಗೆ ಈ ಆರ್ಮರ್ ತಗೊಳುತ್ತೆ. ನಾವು ಹಿಂಗೆ ಬಿದ್ದರೆ ಈ ಆರ್ಮರ್ ತಗೊಳುತ್ತೆ. ಇದು ಇದರ ಪ್ರೈಸ್ ಬಂದುಬಿಟ್ಟು ಹಳೆ ಗ್ಲೌಸ್ಗಿನ್ನ 1000 ರೂಪೀಸ್ ಜಾಸ್ತಿ ಆಯಿತು. ಹಳೇದು ಬಂದುಬಿಟ್ಟು 5750 ಇತ್ತು, ಇದು ಬಂದುಬಿಟ್ಟು 6750 ಇದೆ. 1000 ರೂಪೀಸ್ ಜಾಸ್ತಿ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ. ಇನ್ನೊಂದೇನಪ್ಪ ಅಂದರೆ ಈ ರೈನಾಕ್ಸ್ ಅವರು ಸಿಕ್ಕಾಪಟ್ಟೆ ದರಿದ್ರ ಆಗಿಬಿಟ್ಟಿದ್ದಾರೆ ನಡುವೆ. ನಮಗೆ ಈ ರೈನಾಕ್ಸ್ ಪ್ರಾಡಕ್ಟ್ಸ್ ಅಂದರೆ ತುಂಬ ಇಷ್ಟ. ಸೇಫ್ಟಿ ಪ್ಲಸ್ ಕ್ವಾಲಿಟಿ, ಒಂದು ಒಳ್ಳೆ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಕೊಡ್ತಾರೆ. ಏನಪ್ಪ ಅಂದರೆ ಲೈಕ್ ನಮ್ಗೆ ಬೇಕಾಗಿರೋ ಪ್ರಾಡಕ್ಟ್ ಬೇಕು ಅಂತ ಹೋದರೆ ಸ್ಟಾಕ್ ಇರೋದಿಲ್ಲ ಅವ್ರ ಹತ್ರ, ಕರೆಕ್ಟಾಗಿ ಸ್ಟಾಕ್ ತರಿಸೋದಿಲ್ಲ. ಆ್ಯಕ್ಚುಲಿ ನನಗೆ ಯಾಕೋ ಗೊತ್ತಾಗ್ತಾ ಇಲ್ಲ. ನಾನು ಮಹಾರಾಷ್ಟ್ರ ರೈಡ್ಗೆ ಈ ಗ್ಲೌಸಸ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ಟಾಕ್ ಇರಲಿಲ್ಲ. ಬ್ಯಾಂಗ್ಳೂರು ಎಲ್ಲೂ ಸ್ಟಾಕ್ ಇರಲಿಲ್ಲ. ನಾನು ತುಂಬ ಅರೌಂಡು ಒಂದು 15+ ಸ್ಟೋರ್ಸ್ಗೆ ಕಾಲ್ ಮಾಡಿ ನಾನು ಎಂಕ್ವೈರಿ ಮಾಡಿದ್ದೀನಿ, ಸಿಗಲಿಲ್ಲ ನನಗೆ. ಬಟ್ ನನಗೆ ಬೇಕಾಗಿರೋ ಕಲರ್ ಸಿಗಲಿಲ್ಲ. ಫುಲ್ ಪ್ಲೈನ್ ಬ್ಲ್ಯಾಕ್ ಬೇಕಾಗಿತ್ತು, ಯಾಕಂದರೆ ನಮ್ಮ ಗೇರ್ಸ್ ಕಂಪ್ಲೀಟ್ಲಿ ಬ್ಲ್ಯಾಕ್. ಬಟ್ ಅಲ್ಲಿ ಈ ಲೈಟ್ ಗ್ರೀನ್ ಇದೆ. ಬಟ್ ಓಕೆ, ಬ್ಲ್ಯಾಕೇ ಅಂತ ಫಿಕ್ಸ್ ಆಗಿದ್ದೀನಿ, ಇರಲಿ. ನಾನು ಆ್ಯಕ್ಚುಲಿ ನಾನು ರೈಡ್ ಮಾಡ್ತಾ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಅಲ್ಲಿ ಮಾತಾಡೋಣ, ನಡೀರಿ. ಸಾಕು. ನಿಮ್ಗೆ ಏನು ಕಾಣಿಸ್ತಾ ಇದೆ ಗ್ಲೌಸಸ್ಸು ನೋಡ್ಬೋದು ನೀವು. ತುಂಬ ಕಂಫರ್ಟ್ ಇದೆ. ಬಟ್ ಏನಪ್ಪ ಅಂದರೆ ನಾವು ಗೇರ್ ಹಾಕಬೇಕಂದ್ರೆ ಇದು ನನಗೆ ಒಂಚೂರು ಡಿಸಪಾಯಿಂಟ್ ಅನ್ನಿಸ್ತು. ಯಾಕಂದರೆ ನಮ್ಮ ಗಾಡಿ ಕ್ಲಚ್ಚು ಹಾಫ್ ಕ್ಲಚ್ಚಲ್ಲಿ ಗೇರುಗಳು ಬೀಳೋದಿಲ್ಲ. ಈ ಫಿಂಗರ್ಸು ಜಾಯಿನ್ ಇರೋದ್ರಿಂದ ಈ 2 ಫಿಂಗರ್ಸಲ್ಲಿ ನಾವು ಗೇರ್ನ ಶಿಫ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನೋಡ್ಬೋದು ನೀವು, ಈ ಫಿಂಗರ್ ಈ ಲಿಟಲ್ ಫಿಂಗರ್ಗೆ ಏನು ಬ್ರಿಡ್ಜ್ ಇದೆ ಇದು ಅಟ್ಯಾಚ್ಡು, ಇದಿರೋದ್ರಿಂದ ನಾವು 2 ಫಿಂಗರ್ಸಿಂದನೇ ಕ್ಲಚ್ನ ಹ್ಯಾಂಡಲ್ ಮಾಡಬೇಕು. ಬಟ್ ಫುಲ್ ಕ್ಲಚ್ ಬೀಳೋದಿಲ್ಲ. ಹಿಂಗೆ ಹಿಡ್ಕೊಂಡ್ರೆ ನಾವು ಹಾಫ್ ಕ್ಲಚ್ಚಲ್ಲಿ ಇಲ್ಲಿ ಜಾಯಿನ್ ಆಗುತ್ತೆ, ಅಂದರೆ ಹಾಫ್ ಕ್ಲಚ್ ಮಾತ್ರ ಹಿಡ್ಕೊಳ್ಳೋಕ್ಕೆ ಸಾಧ್ಯ. ಆವಾಗ ಗೇರ್ಗಳು ಬೀಳ್ತಾ ಇಲ್ಲ. ಅವಾಗ ಏನು ಮಾಡಬೇಕಂದ್ರೆ 4 ಫಿಂಗರ್ಸಿಂದನೇ ನಾವು ಗೇರ್ನ ಶಿಫ್ಟ್ ಮಾಡಬೇಕಾಗತ್ತೆ. ಅದೊಂಚೂರು ಡಿಸಪಾಯಿಂಟ್ ಅನ್ನಿಸ್ತು. ಅದು ಬಿಟ್ಟರೆ ಕಂಫರ್ಟ್ ವೈಸು ಇದು ನೆಕ್ಸ್ಟ್ ಲೆವೆಲ್ ಇದೆ. ಗೊತ್ತಲ್ಲ ನಿಮಗೆ ರೈನಾಕ್ಸು, ಅದರಲ್ಲಿ ಮಾತೇ ಇಲ್ಲ. ಬಟ್ ಏನಪ್ಪ ಅಂದರೆ ಒಂಚೂರು ಅಭ್ಯಾಸ ಆಗಬೇಕು. ಅಭ್ಯಾಸ ಆದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ತುಂಬ ಚೆನ್ನಾಗಿತ್ತು. ಬಿಸಿಲು ಬಂದುಬಿಡ್ತು. ಆ್ಯಕ್ಚುಲಿ ಫಾಗಿ ಇಲ್ಲ ಜಾಸ್ತಿ ಹೊತ್ತು. ಒಂಚೂರು ಒಂದು ಮಟ್ಟಕ್ಕೆ ನಾನು ಎಂಜಾಯ್ ಮಾಡಿದೆ ಫಾಗಿ ವೆದರ್ನ. ಬಿಸಿಲು ಬಂತು, ಬಟ್ ಚೆನ್ನಾಗಿದೆ. ಆ್ಯಂಡ್ ನಿಮ್ಗೆ ಹೆಂಗೆ ಅನಿಸಿದೆ ಕಮೆಂಟ್ ಮೂಲಕ ತಿಳಿಸಿ. ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು, ನಮಸ್ತೆ.